ಹಾಯ್ ಹಲೋ ಎಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯುಕೆ ಬ್ರೋ. ನಾ ಏನಪ್ಪ ಅಂದ್ರೆ ಪ್ರತಿದಿನ ಏನು ಮಾಡ್ತೀನಿ, ಗದ್ದೆ ಒಳಗೆ ಕೃಷಿ ಬಗ್ಗೆ ನಿಮ್ಗೆ ಏನಪ್ಪ ಬೆಳೆ ಹೇಗೆ ಬರ್ತೈತಿ ಏನಿಲ್ಲ ಪ್ರತಿಯೊಂದು ವಿಡಿಯೋ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹಂಗೆ ಯಾರ್ಯಾರು ಇದ್ರಿ ಹೊಸಬ್ರು ಯಾರ್ಯಾರು ನಾನು ಯೂಟ್ಯೂಬ್ ಚಾನಲ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮಗ್ಳೂರು ಬೆಲ್ ಬಟನ್ ಒತ್ತು ಮಾತ್ರ ಮರೆಯೋಕೋಗ್ಬಿಡ್ರಿ. ಪ್ರತಿದಿನ ನಾನು ವಿಡಿಯೋ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇವಾಗ ಏನಪ್ಪ ಅಂದ್ರೆ ಗದ್ದೆ ಒಳಗೆ ಬಂದೀನಿ. ಮಾರ್ನಿಂಗ್ ಯಾಕಪ್ಪ ಸಿಕ್ಕಾಪಟ್ಟೆ ಚಳಿ ಐತಿ, ಇದಕ್ಕೆ ರೇನ್ಕೋಟ್ ಹಾಕೊಂಬಂದಿನಿ. ಚಳಿ ಇತ್ತು ಅದಕ್ಕೆ ರೇನ್ಕೋಟ್ ಹಾಕೊಂಬಂದಿನಿ. ನಿಮ್ಮ ಕಡೆ ಹೆಂಗೈತಪ್ಪ ಅಂತಂದು ಕಮೆಂಟ್ ಮಾಡಿರಿ. ನಿಮ್ಮ ಅಣ್ಣ ತಮ್ಮ ಅಂತ ತಿಳ್ಕೊಂಡಂಗೆ ಕಮೆಂಟು ಲೈಕ್ ಮಾಡಿರಿ ಫ್ರೆಂಡ್ಸ್. ಹಾಯ್ ಎಲ್ಲರಿಗೂ ನಮಸ್ಕಾರ. ಏನಪ್ಪ ಅಂದರೆ ಈ ವರ್ಷ ಹುಂಚಿ ಗಿಡ ಏನು ಹುಳಿ ಮೊಪ್ಪ ಆದರೆ ಹುಂಚಿ ಗಿಡ ಮೊಪ್ಪಾಗಲ್ಲ ಅಂತ ಸುಳ್ಳಲ್ಲ. ನಾ ಜೋಕ್ ಮಾಡಾದ್ನಿ, ಯಾರು ತಪ್ಪ ತಿಳ್ಕೊಂಡ್ಕೊಬ್ರಿ. ನೋಡ್ರಿ ಹುಂಚಿ ಗಿಡ ಎಷ್ಟು ಹುಟ್ಟಿದೆ ಈ ವರ್ಷ. ಹಂಗೆ ಒಂದು ಸ್ವಲ್ಪ ಹಸುವಾಗಿತ್ತು, ಅದಕ್ಕೆ ನಾಷ್ಟ ತಗೊಂಡಿವಿ. ನಾಷ್ಟ ಮಾಡ್ಬೇಕಂತಂದ್ರೆ ಎಲ್ಲರೂ ನಾಷ್ಟ ಬರ್ರಿ. ನಾನು ಮಾತ್ರ ನಾಷ್ಟ ಮಾಡಾತ್ನಿ, ಕರ್ದಿಲ್ಲ ಅಂತ ಯಾರು ತಪ್ಪ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಹಸುವಾಗಿತ್ತು ಅದಕ್ಕೆ ಮಾಡಾತ್ನಿ. ನಮ್ಮ ಹೊಲ್ದಾಗ ಏನಪ್ಪ ಅಂದ್ರೆ ಸಿಕ್ಕಾಪಟ್ಟೆ ರಾಜಗಿರಿ ಗಿಡ. ನಮ್ಗೆ ಹಾಕೋರು ಬೇಸರ ಆಗೈತೆ ನೋಡಿ, ಬೇಜಾರಾಗಿ ಹೋಯ್ತು. ಎಲ್ಲಿ ಬೇಕು ಅಲ್ಲೇ ಹುಟ್ಟಿದ್ದು, ನಿಮಗೆ ಕಾಣಿಸ್ತಾ ಇರ್ಬೋದು ಶೇಂಗಾದಲ್ದಾಗ ಬೀಜಾಗಿ. ಹಂಗೆ ಅಂಬ್ರಿ ನಿಮ್ಗೆ ಮುಂದಿನ ಒಂದು ಹಿಡಿಯೋದ ತೋರಿಸಿದ್ನಲ್ಲ ನಿಮ್ಗೆ. ಅಂಬ್ರಿ ಎಲ್ಲ ಈ ಹೂವು ಬಂದೈತೆ ನೋಡ್ರಿ. ಈ ಥರ ಹೂವು ಇದ್ದಾಗ ಗಳೆ ಯಾರು ಹೊಡ್ಸೋಕೆ ಹೋಗ್ಬೇಡ್ರಿ. ಪಿಳುಗುಂಟೆ ಅಂತೀರಿ, ನಿಮ್ಮ ಕಡೆ ಏನಂತೀರಿ ನಂಗೆ ಗೊತ್ತಿಲ್ಲ. ಎತ್ತಿನ ಕೂಡ ಗಳೆ ಹೊಡ್ಸೋಕೆ ಹೋಗ್ಬೇಡ್ರಿ, ಎಲ್ಲ ಹೂವು ಉದಿರಿ ಹೋಗುತ್ತೆ ಅಂತ ನಾನು ಹೇಳತ್ತೀನಿ. ನಮ್ಮದು ಗಳೆ ಹೊಡ್ಸಲಿಲ್ಲ, ನಮ್ದು ಉದ್ರಾಕತ್ತಿ ನಾ ಗಳೆ ಹೊಡ್ಸಿಲ್ಲ. ಯಾರ್ಯಾರು ಅಂಬ್ರಿ ಪ್ಲಾಟ್ ಮಾಡಿರಿ, ಅಂಬ್ರಿ ಮಾತ್ರ ಚಲೋ ಬರುತ್ತೆ. ಕ್ವಿಂಟೋಲಿಗೆ 10,000 ರೂಪಾಯಿ ಕ್ವಿಂಟೋಲಿಗೆ ಇದು ಅಂಬ್ರಿ. ನಾವು ಹಾಕಿದ್ದೀವಿ, ನೀವು ಯಾರಾದ್ರೂ ರೈತ ಇದ್ರೆ ಹಾಕ್ರಿ. ಅಂಬ್ರಿ ಮಾತ್ರ ಸಖತ್ ಬರುತ್ತೆ ನೋಡ್ರಿಲ್ಲ. ನಾವೆಲ್ಲ ಚಿಕ್ಕದಿದ್ದಾಗ ಸರಿ ಬರೋದಿಲ್ಲ ಅಂತ ತಿಳ್ಕೊಂಡಿದ್ವಿ. ಎಲ್ಲ ಸೂಪರ್ ಆಗೈತೆ, ಅಂಬ್ರಿ ಚಲೋ ಬಂದೈತಿ. ಈಗ ಮಾತ್ರ ಹೂವು ಐತಿ. ನಿಮ್ಗೆ ಅದೆಲ್ಲ ಕಾಯಿಗಿನ ತೋರಿಸ್ತೀನಿ. ಹಂಗೆ ಮೊನ್ನೆ ಸ್ವಲ್ಪ ಹುಳುಗಡ್ಡೆ ಮೇವನ ಗಡ್ಡಿದ್ದು ಕಟ್ಟಿಗೆ ಅಂತವು, ಅವನ್ನ ನಾನು ತುರ್ಕಿದಿನ ಹತ್ತೇವು. ಹಂಗೆ ನೋಡ್ರಿ, ನಿಮಗೆ ತೋರಿಸಿದ್ನಲ್ಲ ನಾವು ವಿಡಿಯೋದಾಗ. ಪೂರ ಈಗ ಬಡ್ಡಿಗೆ ಹಚ್ಚಿ ಕೋಲ್ ಕಟ್ಟಿದ್ನಲ್ಲ, ಗೊಬ್ಬರ ಹಾಕಿ ಈಗ ಎಲ್ಲ ಈ ಥರ ಬಂದೈತಿ. ಕಟಾವು ಮಾಡಬೇಕು. ಹಸಿಗಾತು ಮೇಕೆ ಮರಿಗೆಲ್ಲ ಹಾಕಬೇಕು. ಏನಪ್ಪ ಅಂದ್ರೆ ರಾಜಗಿರಿ ಗಿಡ ನಮ್ಮ ಮಿತ್ತು ಹೋಗ್ಯದ ನಾವು. ಬೀಜ ನೋಡ್ರಲ್ಲ, ಯಾರಿಗಾರ ಬೇಕಾದ್ರೆ ಕಮೆಂಟ್ ಮಾಡಿರಿ. ಬೀಜ ವೈರ್ ಬಂದು ಯಾಕಂದ್ರೆ ನಾನ್ರ ಬರ್ತೀನಿ. ಇಲ್ಲಿ ನೋಡ್ರಿ ಬೀಜ ಸಿಕ್ಕಾಬಿಟ್ಟೆ ಬೀಜ. ಈ ಒಂದು ಬೀಜ ಎಲ್ಲ ಗಡ್ಡಿ ಒಳಗೆ ಬಿತ್ತಂದ್ರೆ ಇಡೀ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಎಲ್ಲ ಕಡೆ ಹುಟ್ಟು ಬಿಡ್ತದೆ. ಸಿಕ್ಕಾಬಿಟ್ಟೆ ಈಗ ಶೇಂಗಾದೊಳಗೆ. ನಮ್ಮದು ನಿಜ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಈ ಗಿಡ ನೆಟ್ಟು 1 ವರ್ಷ ಆಯ್ತು. ಇದು ಅಗಸಿ ಬೀಜ ಅಂತಂದು ಅಗಸಿ ಗಿಡ ಇದು. ಬೀಜ ತಗೊಂಡಿದ್ದೆ ನಾನು ಒಂದು ಕಡೆ ತಮ್ಮಂದು ನಾಟಿ ಮಾಡಿದ್ದೆ. ಹಾಲು ಎಷ್ಟು ಹತ್ರ ಆಗಿದೆ. ನಿಮ್ಮ ತೋಟದೊಳಗೆ ಹಾಕ್ರಿ, ಮರಿಗೆ ಬರ್ತಾ ದನಕ್ಕೂ ಬರುತ್ತೆ. ಮೇವು ಎಲ್ಲ ಯಾವುದು ಕಮ್ಮಿ ಆಗಲ್ಲ ಇದ್ರೆ ಹಾಕ್ರಿ. ನೋಡ್ರಲ್ಲ, ನಮ್ಮ ಶೇಂಗಾದೊಳಗೆ ಕಡ್ಲಿ ಅಂತ ಹಾಕಿದ್ವಿ. ಕಡ್ಲಿ ಗಿಡ ಹೇಗಿದೆ ನೋಡಿ. ಕಡ್ಲಿ ವರ್ಷ ನೋಡಿ ಒಂದ ಗಿಡ ನಿಜ ಫ್ರೆಂಡ್ಸ್. ನಾ ಏನು ಕ್ರೀಮ್ ತೋರಿಸಿದ್ನಲ್ಲ, ಒಂದು ಗಿಡ ಇದೆ. ಒಂದ ಗಿಡ ತಿನ್ನೋದಾಗೋದಿಲ್ಲ, ಅಷ್ಟು ಕಡ್ಲಿ ಬಿಟ್ಟಿದೆ ಈ ವರ್ಷ. ಎಲ್ಲ ಬೆಳೆನೂ ಹಂಗೆ ಚೆನ್ನಾಗೈತಿ ಈ ವರ್ಷ. ಇದು ಶೇಂಗಾಕ್ಕೆ ನೀರು ಹಸಾಯ್ತಿದ್ದು ಇವತ್ತು ಮಾರ್ನಿಂಗ್. ನಿಮಗಿದು ಕಾಣ್ತಿರ್ಬೋದು, ನೀವು ಎಲ್ಲ ಕಡೆ ನೋಡಿರ್ಬೋದು. ಗದ್ದೆ ಒಳಗೆ ಅಥವಾ ಊರಾಗ ಎಲ್ಲ ನೋಡಿರ್ಬೋದು. ಇದನ್ನ ನೋಡ್ತಿರಲ್ಲ ನೀವು. ಇದು ಬೇಡ, ಯಾರು ಹಚ್ಚಕ್ಕೆ ಹೋಗ್ಬಿಡ್ರಿ. ಈ ಗಿಡ ನಾನು ನಿಮ್ಗೆ ತೋರಿಸ್ತಾಯಿದ್ನಲ್ಲ, ಇದು ಹಚ್ಚು ಗಿಡ ಅಲ್ಲ. ಇನ್ನೊಂದು ಗಿಡ ತೋರಿಸ್ತೀನಿ ಬಿಳಿ. ಇದು ಏನು ನಿಮ್ಗೆ ತೋರಿಸಿದ್ನಲ್ಲ, ಇದು ಮನೆ ಮುಂದೆ ಇದ್ರೆ ಚೆನ್ನಾಗಿ ಚಲೋ ಅಂತ ಒಳ್ಳೇದಾಗತ್ತಂತ ಹೇಳಾಗತ್ತೆ. ನಾ ಕೈ ಇಟ್ಟು ನಿಮ್ಗೆ ತೋರಿಸ್ತಾಯಿದ್ನಲ್ಲ, ಅದೇ ಗಿಡ. ಯಾರು ನಿಮ್ಮ ಮನೆ ಮುಂದಿದ್ರೆ ಕಡ್ದು ಉದ್ಯಾಕೆ ಹೋಗ್ಬೇಡ್ರಿ. ಪೂಜೆ ಮಾಡಿರಿ ಅದಕ್ಕೆ ಡೈಲಿ, ಒಳ್ಳೇದಾಗುತ್ತೆ ನಿಮಗೆ ಅಂತ ನಾನು ಹೇಳತ್ತೀನಿ. ಹಂಗೆ ಪಿಂಕ್ಲರ್ ಹಚ್ಚಿದ್ದೆ, ಕರೆಂಟ್ ಬಂದು ಹಂಗೆ ಪಿಂಕ್ಲರ್ ಹೊಡ್ಯಾಗತ್ತೆ ನೋಡಿ. 6 ಪಿಂಕ್ಲರ್ ಹೊಡ್ಯಾಗತ್ತವೆ. ಮಾರ್ನಿಂಗ್ ಕರೆಂಟ್ ಬಂದಿಲ್ಲ, ಪಿಂಕ್ಲರ್ ಹಚ್ಚಿದ್ದೆ. ಪಿಂಕ್ಲರ್ ಹೊಡ್ಯಾಗತ್ತವ ಅಂತ ನಾನು ಹೇಳತ್ತೀನಿ ಫ್ರೆಂಡ್ಸ್. ಹಂಗೆ ನಮ್ಮ ನಾಯಿ ಹೆಣ್ಣುಗುಂಡಿ ಅಂತಂದು ಇದು ನೋಡಾಗ ಮಾತ್ರ ಸೂಪರ್ ಐತೆ ನಾಯಿ. ಆದ್ರೆ ಹೆಣ್ಣು ನಾ ಮೊದಲು ನಾಯಿ ಥರನ ಕಾಣುತ್ತೆ. ಆದ್ರೆ ಹುಡ್ಕೊಂಬಂದಿದ್ದೀನಿ. ಎಲ್ಲಿ ತಂದಿನಪ್ಪ, ಗುಳ್ಯದ ಗುಡ್ದಾಗ ಅಂತ ತಂದಿನಿ.